Hi, welcome to Shweta's vlog. So Kodaikanal vlogs ಮಾಡ್ತಾ ಇದ್ದೀನಿ and I have shared so many videos different place ಇಂದು different location spots ಎಲ್ಲ ಶೇರ್ ಮಾಡ್ತಾ ಇದ್ದೀನಿ. ಸೊ ಕೊಡೈಕೆನಾಲಿಗೆ ಹೋಗಿ ಅಲ್ಲಿಂದ ವಾಪಸ್ ಬರೋ ತನಕ ಒಂದು ವ್ಲಾಗ್. ಸೊ ಡೇ ಟೈಮಲ್ಲಿ ಏನು ಮಾಡಬಹುದು ಕೊಡೈಕೆನಾಲಲ್ಲಿ ಆ ಥರ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಎಂಟ್ರಿ ಆದಮೇಲೆ ಇಟ್ ಈಸ್ ಲೈಕ್ ಅ ಹಿಲ್ ಸ್ಟೇಷನ್ ಅಂತ ಗೊತ್ತು. ಸೊ ಹಿಲ್ಸಿಂದ ಹಿಲ್ಸಿಗೆ ಆ್ಯಕ್ಚುಲಿ ನಾವು ಮೂವ್ ಆನ್ ಆಗ್ತಾ ಇರ್ತೀವಿ. ಸೊ ಇಟ್ಸ್ ಲೈಕ್ ಅ ಲಾಂಗ್ ಡ್ರೈವ್ ವಿತ್ ದ ಹಿಲ್ಸ್. ಸೊ ಹಿಲ್ಸಿಂದ ಹಿಲ್ಸ್ಗೆ ಪಾಸ್ ಆನ್ ಆಗಿ ಅಲ್ಟಿಮೇಟ್ಲಿ ವಿಲ್ ರೀಚ್ ದಿಸ್ ಬ್ಯೂಟಿಫುಲ್ ಪ್ಲೇಸ್ ಕೊಡೈಕೆನಾಲ್. ಸೊ ನೀವು ನೋಡ್ಬೋದು ಎಷ್ಟು ಸೂಪರ್ ಆಗಿದೆ ಆ್ಯಂಡ್ ಇಟ್ ಈಸ್ ಲೈಕ್ ಫಾಗಿ when you go in peak days like ಡಿಸೆಂಬರ್ ಅಥವಾ ನವಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ ತನಕ ಆಕ್ಚುಲಿ ನಿಮಗೆ ಪೀಕ್ ಮಂತ್ಸ್ ಇರುತ್ತೆ. ಸೊ ಪೀಕ್ ಮಂತ್ಸ್ ಅಲ್ಲಿ ಪೀಕ್ ಡೇಸ್ ಇರುತ್ತೆ. ಸೊ ಇಫ್ ಯು ಆರ್ ಲಕ್ಕಿ ನಫ್ ವೆದರ್ ಎಲ್ಲ ಚೆಕ್ ಮಾಡ್ಕೊಂಡು ನೀವು ಹೋದ್ರೆ ಸೊ ಯು ಕ್ಯಾನ್ ಸಿ ದ ರಿಯಲ್ ಫಾಗಿ ಮೌಂಟೇನ್ಸ್. ಸೊ ನಾವು ಹೋದಾಗ ಐ ಯೂಶಲಿ ಯೂಸ್ ಟು ಚೆಕ್ ಎವ್ರಿ ವೀಕ್, ಲೈಕ್ 15 days ಮುಂಚೆನೆ ಪ್ಲಾನ್ ಮಾಡಿದ್ರೆ ಎವ್ರಿ ವೀಕ್ ಐ ಯೂಸ್ ಟು ಕೀಪ್ ಎ ಟ್ರ್ಯಾಕ್, ಲೈಕ್ ಬೆಂಗಳೂರಲ್ಲಿ ಎಷ್ಟು ಇದೆ ವೆದರು, ಕೊಡೈಕೆನಾಲಲ್ಲಿ ಎಷ್ಟಿದೆ ಅಂತ. ಸೊ ವೆನ್ ವಿ ರೀಚ್ಡ್ ವಿ ಸಾ ಬ್ಯೂಟಿಫುಲ್ ವ್ಯೂಸ್. ಸೊ ಇಲ್ಲಿ ನೋಡಿ, ಸೊ ಯು ಕ್ಯಾನ್ ಆಕ್ಚುಲಿ ಸ್ಟಾರ್ಟಿಂಗ್ ಇಂದ ಅಂದ್ರೆ ನೀವು ಕೊಡೈಕೆನಾಲ್ ಲೇನ್ ಹತ್ತಕ್ಕೆ ಶುರು ಮಾಡಿದಾಗಿಂದಾನೇ ಯು ವಿಲ್ ಸಿ ಆಲ್ ದ ಬ್ಯೂಟಿಫುಲ್ ಪ್ಲೇಸಸ್, ಬ್ಯಾಕ್ ಡ್ರಾಪ್ಸ್. ನೀವು ಎಲ್ಲ ಕಡೆ ನಿಂತ್ಕೊಂಡು ಫೋಟೋಸ್ ತೆಕ್ಕೋಬಹುದು, ಅಷ್ಟು ಚೆನ್ನಾಗಿದೆ. ಎಲ್ಲ ಫುಲ್ ಮೌಂಟೈನ್. ಸೊ ಎಲ್ಲಿ ನಿಂತ್ಕೊಂಡು ನೀವು ನೋಡಿದ್ರು ವ್ಯೂ ಪಾಯಿಂಟ್ ತರಾನೇ ಕಾಣಿಸುತ್ತೆ ಅಂಡ್ ಎಲ್ಲ ಬ್ಯಾಕ್ ಡ್ರಾಪ್ಸ್ ಲುಕ್ಸ್ ಲೈಕ್ ಎ ವೆರಿ ಗುಡ್ ಬ್ಯಾಕ್ ಡ್ರಾಪ್ ಫಾರ್ ದ ಫೋಟೋಸ್. ಸೊ ದೇರ್ ಆರ್ ಲಾಟ್ ಆಫ್ ಚರ್ಚಸ್. ಸೊ ನೀವು ಇಫ್ ಯು ಆರ್ ಏನು ನಿಮಗೆ ಇಂಟ್ರೆಸ್ಟ್ ಇದ್ರೆ ಚರ್ಚ್ ಎಲ್ಲ ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ, ಸೊ ದಟ್ ಈಸ್ ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಡೂ ಇನ್ ಕೊಡೈಕೆನಾಲ್. ಸೊ ಸ್ಟಾರ್ಟಿಂಗ್ ಇಂದ ಹೋಗ್ತಾ ನಿಮಗೆ ಬೇಕಾದಷ್ಟು ಚರ್ಚಸ್ಸು, ಈವನ್ ಟೆಂಪಲ್ಸು ಸಹ ಇದೆ. ಸೊ ಟೆಂಪಲ್ಸು ಇದೆಲ್ಲ ಡೀಟೇಲ್ ಆಗಿ ನೋಡ್ಕೊಂಡು ಹೋಗ್ಬೋದು. ಸೊ ಇಫ್ ಯು ಹ್ಯಾವ್ ಟೈಮ್ ಸೊ ಯು ಕ್ಯಾನ್ ಎಕ್ಸ್ಪ್ಲೋರ್ ಆಲ್ ದಿಸ್. ಸೊ ಸ್ಟಾರ್ಟಿಂಗ್ ಇಂದ ಮೌಂಟೇನ್ಸ್ ಹತ್ಕೊಂಡು ಹೋಗ್ತಾ ನಿಮಗೆ ಬೇಕಾದಷ್ಟು ಮಧ್ಯ ಸ್ಮಾಲ್ ಬ್ರೇಕ್ಸ್ ತಗೊಂಡು ಈ ಥರ ಪ್ಲೇಸಸ್ನೆಲ್ಲ ನೀವು ಹುಡುಕೊಂತ ಒಂಥರ ನ್ಯಾಚುರಲ್ ಎಕ್ಸ್ಪ್ಲೋರೇಷನ್ ಥರನೇ ಮಾಡಬಹುದು. ಸೊ ದಟ್ ಈಸ್ ಒನ್ ದ ಥಿಂಗ್ ಐ ಲೈಕ್ಡ್. ಯಾಕಂದರೆ ಹಿಲ್ ಸ್ಟೇಷನ್ಸ್ ಸುತ್ತಮುತ್ತನೇ ಪ್ಲೇಸಸ್ ಇರುತ್ತೆ, ಊರೊಳಗಡೆ ಸ್ವಲ್ಪ ಕಮ್ಮಿನೇ ಇರೋದು. ಯಾಕಂದರೆ ನಿಮಗೆ ಮೇನ್ ಈ ಥರ ಫಾಗ್ ಮತ್ತು ಇದು ಮಿಸ್ಟ್ ಎಲ್ಲ ನೋಡಬೇಕಂದ್ರೆ ಊರೊಳಗಡೆ ಸ್ವಲ್ಪ ಇದ್ರೆ, ಆಚೆ ಕಡೆ ಜಾಸ್ತಿ ಇರುತ್ತೆ. ಬಿಕಾಸ್ ಇಟ್ ಈಸ್ ಲೈಕ್ ನಾಟ್ ಡಿಸ್ಟರ್ಬ್ಡ್ ಮಚ್. ಸೊ ಆಸ್ ಯು ಕ್ಯಾನ್ ಸಿ ಇಟ್ ಈಸ್ ಟೋಟಲಿ ಫಾಗಿ. ಸೊ ಹಾಗೆ ನಾನು ಸ್ವಲ್ಪ ಕೊಡೈಕೆನಾಲಿಂದು ಹಿಸ್ಟ್ರಿ ಬಗ್ಗೆ ತಿಳ್ಕೊತಾ ಇದ್ದೆ, ಏನು ಎತ್ತ ಹೆಂಗೆ ಇದು. ಇಟ್ಸ್ ಲೈಕ್ ಐ ಯೂಸ್ ಟು ಥಿಂಕ್ ಇಟ್ ಈಸ್ ನ್ಯಾಚುರಲಿ ಎಕ್ಸಿಸ್ಟಿಂಗ್ ಪ್ಲೇಸ್ ಅಂತ ಹೇಳಿ, ಬಟ್ ಮೋಸ್ಟ್ ಆಫ್ ದಿಸ್ ಈಸ್ ಮ್ಯಾನ್ ಮೇಡ್, ಹ್ಯೂಮನ್ ಮೇಡ್. ಸೊ ಹೆಂಗಪ್ಪ ಇದು ಅಂತ ಅಂದ್ರೆ ಲೈಕ್ the old Kodaikanal ಏನಿದೆ. ಸೊ ಇಟ್ಸ್ ಅ ವೆರಿ ಮಿಸ್ಟಿ ಟೌನ್ ಲೊಕೇಟೆಡ್ ಇನ್ ಸೌತ್ ವೆಸ್ಟ್ ತಮಿಳ್ನಾಡು ಅನ್ನೋದು ನಮಗೆ ಗೊತ್ತು. ಬಟ್ ಹೆಂಗೆ ಇದು ಫಾರ್ಮಿಗೆ ಬಂತು, ಐ ಆಮ್ ವೆರಿ ಕ್ಯೂರಿಯಸ್ ಅಬೌಟ್ ಆಲ್ ದೀಸ್ ಥಿಂಗ್ಸ್. ಲೈಕ್ ಏನಾದರೂ ಒಂದು ಪ್ಲೇಸ್ಗೆ ಹೋದ್ರೆ ಅಥವಾ ಏನಾದರೂ ಒಂದು ಫುಡ್ ತಿಂದ್ರೆ ಇದು ಹೆಂಗೆ ಮಾಡ್ತಾರೆ ಅಥವಾ ಇದು ಹೆಂಗೆ ಬಂತು ಅಂತ. ಸೊ ಐ ಜಸ್ಟ್ ಡಿಬಗ್ ಸಮ್ ಆಫ್ ದ ಹಿಸ್ಟ್ರಿ. ಸೊ ಅವಾಗ ನನಗೆ ಅದ್ರ ಬಗ್ಗೆ ಹೆಂಗೆ ಏನು ಅಂತ ತಿಳ್ಕೊಳಕ್ಕೆ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಸೊ ಹಿಂಗೆ ಕೊಡೈಕೆನಾಲಿಂದ ಹಿಸ್ಟ್ರಿ ಎಲ್ಲ ಓದ್ತಾ ಇದ್ದಾಗ ನಾನು, ಸೊ ಇಟ್ ವಾಸ್ ಪ್ರೀವಿಯಸ್ಲಿ ಕಾಲ್ಡ್ ಎಸ್ ಕುರಂಜಿ. ಸೊ ಇದು ಅಂದ್ರೆ ನಾಟ್ ಅಫಿಷಿಯಲ್ ನೇಮ್, ಬಟ್ ಈಗ ನಿಮ್ದು ಚಿಕ್ಕ ಪ್ಲೇಸ್ ಇಂದ ಇರುತ್ತೆ ನೋಡಿ, ಈ ತರ ಆ ತರ ಅಂತ ಏನಾದ್ರು ಒಂದು ಹೆಸರು ಇರುತ್ತೆ, ಬಟ್ ಫಾರ್ಮಲಿ ದೇ ವಿಲ್ ಕೀಪ್ ಸಮ್ ಅದರ್ ನೇಮ್. ಸೊ ಅದೇ ತರ ಕೊಡೈಕೆನಾಲಿಗೆ ಕುರಂಜಿ ಅಂತ ಹೇಳ್ಬಿಟ್ಟು ಹೆಸರು ಇತ್ತು, ಅಂದ್ರೆ ಆಸ್ ದೇ ಯೂಸ್ ಟು ರೆಫರ್. ಸೊ ಇಲ್ಲಿ ಜಾಸ್ತಿ ಫಾರೆಸ್ಟ್ ಏರಿಯಾಸ್ ಇದ್ದಿದ್ರಿಂದ ಇಲ್ಲಿ ಜಾಸ್ತಿ ಕಾಡು ಮನುಷ್ಯರು, ಅಂದ್ರೆ ನಾಟ್ ಲೈಕ್ ಟಿಪಿಕಲ್ ಕಾಡು ಮನುಷ್ಯರು, ಬಟ್ ಕಾಡು ಜನ ಅಂತ ಏನ್ ಹೇಳ್ತೀವಿ ಅವರು ಇದ್ದಿದ್ದು. ಸೊ ಪಾಪ್ಯುಲೇಷನ್ ತುಂಬಾನೇ ಕಮ್ಮಿ ಇತ್ತಂತೆ. ಸೊ ಇಟ್ ವಾಸ್ ಲೈಕ್ ಜಸ್ಟ್ 4,000 ಪೀಪಲ್
ಇನ್ ಅಂಡ್ ಅರೌಂಡ್. ಸೊ ಇದು ಆಕ್ಚುಲಿ ಪಳನಿ ಹಿಲ್ಸ್ ಸುತ್ತಮುತ್ತನೇ ಇರೋದ್ರಿಂದ ಇದು ಪಳನಿ ಹತ್ರ ಇರೋ ಕುರಂಜಿ ಆ ಥರ ಹೇಳ್ತಾ ಇದ್ರಂತೆ. ಸೊ ಈ ಕುರಂಜಿ ಏನಪ್ಪಾ ಅಂದ್ರೆ ಇಟ್ಸ್ ಎ ಫ್ಲವರ್, ಇಟ್ಸ್ ಎ ಟೈಪ್ ಆಫ್ ಫ್ಲವರ್. ಸೊ ಇಟ್ಸ್ ಎ ಪರ್ಪಲ್ ಕಲರ್. ಸೊ ಈಗ ರೀಸೆಂಟ್ ಆಗಿ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ರೀಸೆಂಟ್ ಆಗಿ ಚಿಕ್ಕಮಗಳೂರಲ್ಲೂ ಇದು ಬ್ಲೂಮ್ ಆಗಿತ್ತು. ಇಟ್ ಟೇಕ್ಸ್ 12 years ಟು ಬ್ಲೂಮ್ ಅಂತೆ. ಸೊ ಇದು ರೇರ್ಲಿ ಇಟ್ ಈಸ್ ಸೀನ್ ಓನ್ಲಿ ಆನ್ ಹಿಲ್ ಸ್ಟೇಷನ್ಸ್. ಸೊ ಇದನ್ನೆಲ್ಲೂ ಆಕ್ಚುಲಿ ಬ್ಲೂಮ್ ಆಗೋದಿಲ್ಲ, ಹಿಲ್ ಸ್ಟೇಷನ್ಸ್ ಅಲ್ಲಿ ಮಾತ್ರ ಬ್ಲೂಮ್ ಆಗೋದು. ದಟ್ ಆಲ್ಸೋ ಇಟ್ ಟೇಕ್ಸ್ 12 ಲಾಂಗ್ ಇಯರ್ಸ್. ಏನಕ್ಕೆ ಅಂದ್ರೆ ಫ್ಲವರ್ ಬಿಟ್ಟಿದ ತಕ್ಷಣನೇ ಆಕ್ಚುಲಿ ಸೀಡ್ಸ್ ಅದ್ರೊಳಗಡೆ ಬಿದ್ದಿರುತ್ತೆ ಗ್ರೌಂಡ್ ಒಳಗಡೆ ಅಂತೆ. ಬಟ್ ಇಟ್ ಟೇಕ್ಸ್ root inside to grow upwards. So it takes 12 long years to seeds ಇದಾಗಿ pollinate ಆಗಿ ಅದು ಬರಕ್ಕೇನೆ it takes 12 years. So 12 years ಆದ್ಮೇಲೆ ಬ್ಲೂಮ್ ಆಗುತ್ತೆ, ಒನ್ಸ್ ಇನ್ 12 years. ಸೊ ಚಿಕ್ಕಮಗಳೂರಲ್ಲಿ ಅದು ತುಂಬಾ ವೈರಲ್ ಆಗಿತ್ತು. ರೀಸೆಂಟ್ ಆಗಿ ಈ ತರ ಆಗಿದೆ ಬ್ಲೂಮ್ ಅಂತ ಹೇಳ್ಬಿಟ್ಟು ಎಲ್ಲ ಹೋಗಿ ಫೋಟೋಸ್ ತಕೊಂಡ್ರು. ಅನ್ಫಾರ್ಚುನೇಟ್ಲಿ ನಾನು ಹೋಗ್ಲಿಲ್ಲ, ಮಕ್ಕಳಿಗೆ ಎಕ್ಸಾಮ್ಸ್ ಇತ್ತು. ಬಟ್ ಎನಿವೇಸ್ ಆಕ್ಚುಲಿ ಮತ್ತೆ ಅದು 2030ಗೆ ಆಗುತ್ತೆ ಅಂತ ಇದೆ ಪ್ರಿಡಿಕ್ಷನ್. ಸೊ ಲೆಟ್ ಸಿ ಇಫ್ ವಿ ಆರ್ ಅಲೈವ್, ಹೋಗಿ ತೆಕ್ಕೊಂಡ್ರಾಯ್ತು ಅಂತ ಹೇಳಿ. ಸೊ ಬ್ಯಾಕ್ ಟು ಸ್ಟೋರಿ. ಸೊ ಕುರಂಜಿ ಅಂತ ಏನು ಇದು ಫ್ಲವರ್ ಇದೆ, ಇದು ಇಲ್ಲಿ ಬ್ಲೂಮ್ ಆಗ್ತಿತ್ತಂತೆ ಈ ಪ್ಲೇಸ್ ಅಲ್ಲಿ. ಸೊ ದಟ್ ಯೂಸ್ ಟು ಬಿ ರೆಫರ್ಡ್ ಆಸ್ ಲೈಕ್ ದಟ್, ಕುರಂಜಿ ಅಂತ ಹಂಗೆ ಒಂದು ಹೆಸರು ಬಂದಿತ್ತು. ಸೊ ಅಪಾರ್ಟ್ ಫ್ರಮ್ ದಟ್ ಇಲ್ಲಿ ಒಂದು 10 ಮನೆ 15 ಮನೆ ಇದ್ರೆ ಹೆಚ್ಚು, 10-15 ಇಲ್ಲ, ಅಂದ್ರೆ ಲೋಕಲ್ ಲೈಟ್ಸ್ ಇಂದ ನಾನು ಹೇಳ್ತಾ ಇರೋದು. ಸೊ ಸುತ್ತಮುತ್ತ, ನಾಟ್ ಇವನ್ ಇನ್ ಕೊಡೈಕೆನಲ್, ಬಟ್ ಸುತ್ತಮುತ್ತ ಹಿಲ್ಸ್ ಸುತ್ತಮುತ್ತ ಒಂದು 10-15 ಮನೆ ಅಷ್ಟೇ ಇದ್ದಿದ್ದಂತೆ. ಸೊ ಆಕ್ಚುಲ್ ಆಗಿ ಇದ್ರದ್ದು ಓಲ್ಡ್ ನೇಮ್ ಏನೂ ಇಲ್ಲ, ಅಂದ್ರೆ ಹಿಸ್ಟ್ರಿಲಿ ಇದರಲ್ಲಿ ಎಲ್ಲ ಇದು ಕುರಂಜಿ ಅಂತ ಅಷ್ಟೇ ರೆಫರ್ ಮಾಡಿರೋದು. ಬಟ್ ಈಗ ಹೆಂಗೆ ನಮ್ಮ ಊಟಿಗೆ ಉಡುಕಮಂಡಲ ಆತರ ಇತ್ತು ಅಂತ ಹೇಳ್ತಾರೆ, ಇದಕ್ಕೆ ಆತರ ಏನೂ ಇರಲಿಲ್ಲ. ಕೊಡೈಕೆನಲ್ ಅಂದ್ರೆ ದ ಗಿಫ್ಟ್ ಆಫ್ ಫಾರೆಸ್ಟ್ ಅಂತ ಹೇಳ್ಬಿಟ್ಟು ಮೊದಲಿಂದನೂ ಇದನ್ನೇ ಸ್ವಲ್ಪ ಫಾಲೋ ಮಾಡ್ತಿದ್ರು ಅಂತ ಹೇಳ್ತಾರೆ. ಸೊ ಒನ್ಸ್ ಫಾರಿನರ್ಸ್ ಕಣ್ಣಿಗೆ ಬಿತ್ತು ಇದು. ಸೊ ಹೆಂಗೆ ಬಿತ್ತು ಏನ್ ಕತೆ ಅಂತ ಅಂದ್ರೆ, ಸೊ ಲೆಫ್ಟಿನೆಂಟ್ ಆಫೀಸರ್, ಬ್ರಿಟಿಷ್ ಲೆಫ್ಟಿನೆಂಟ್ ಆಫೀಸರ್ BS ವಾರ್ಡ್ ಅನ್ನೋರು 1821 ಇದನ್ನ ಕ್ಲೈಮ್ ಮಾಡ್ಕೊಂಡು ಮೇಲೆ ಹೋಗಿ ನೋಡಿದ್ರಂತೆ. ಈ ಫೆಲ್ಟ್ ಇಟ್ ಈಸ್ ವೆರಿ ಹೆಲ್ದಿ ಕ್ಲೈಮೇಟ್ ಟು ಸ್ಟೇ ಅಂತ. ಸೊ ಜಸ್ಟ್ ಒಂದ್ 4,000 ಜನ ಇದ್ದಾರೆ, ಮತ್ತಿನ್ನೇನು ಡೆವಲಪ್ಮೆಂಟ್ ಆಗಿಲ್ಲ, ಏನೂ ಇಲ್ಲ, ಇಟ್ ಈಸ್ ವೆರಿ ರಾ ಅಂತ ಬಂದ್ಬಿಟ್ಟು ಅವರು ಸರ್ವೆ ಮಾಡಿ ರಿಪೋರ್ಟ್ ಕೊಡ್ತಾರೆ. ಸೊ ಅದ್ರ ಬೇಸಿಸ್ ಮೇಲೆ ದೇ ವಿಲ್ ಡಿಸೈಡ್ ದಟ್ ದೇ ವಿಲ್ ಇಂಪ್ರೂವ್ ದಿಸ್ ಅಂತ ಹೇಳಿ ದೇ ಪ್ಲಾನ್ ಎಂಟೈರ್ ಥಿಂಗ್. ಸೊ ಟೋಟಲ್ 7,300 ಫೀಟ್ ಅಲ್ಲಿ ಇರುವಂತ ಇದು ಎಲಿವೇಶನ್ ಅವರು 1845 ಅಲ್ಲಿ ಆಕ್ಚುಲಿ ಇದಕ್ಕೆ ಆಕ್ಚುಲಿ ಅವ್ರು ನೋಡ್ಕೊಂಡ್ ಬಂದಿದ್ದು 1821 ಅಲ್ಲಿ. ಬಟ್ ದೇ ಹ್ಯಾಡ್ ಟು ಪ್ರೊಸೀಡ್ ಅಲ್ವಾ, ಇದನ್ನೆಲ್ಲ ಮಾಡಬೇಕು. ಸೊ ದೇ ಸ್ಟಾರ್ಟೆಡ್ ಡೂಯಿಂಗ್ ಪ್ಲಾನ್ಸ್ ಎಲ್ಲ ಮಾಡಿ ಇದು ಮಾಡಿ 1845 ಅಲ್ಲಿ US ಮಿಲಿಟರಿ ಮಿಷನರೀಸ್ ಮತ್ತೆ ಬ್ರಿಟಿಷ್ ಸಿವಿಲ್ ಸರ್ವೆಂಟ್ಸ್ ಇದಕ್ಕೆ ಈ ತರ ಮಾಡಬೇಕು ಅಂತ ಫುಲ್ ಪ್ಲಾನ್ ಹಾಕೊಂಡು ದೇ ಸ್ಟಾರ್ಟೆಡ್ ಇಟ್. ಸೊ ಹಿಲ್ ಸ್ಟೇಷನ್ ಏನಕ್ಕೆ ಈ ಹಿಲ್ ಸ್ಟೇಷನ್ ನ ಚೂಸ್ ಮಾಡಿದ್ರು ಅಂದ್ರೆ, ನಮಗೆ ಗೊತ್ತಿರಂಗೆ ಬಿಸಿಲು, ಸಖತ್ತು ಬಿಸಿಲು ಇರುತ್ತೆ ಇಲ್ಲಿ ತಮಿಳ್ನಾಡಲ್ಲಿ. ಸೊ ಬ್ರಿಟಿಷರ್ಸ್ಗೆ ಅದು ಸೆಟ್ ಆಗ್ತಾ ಇರಲಿಲ್ಲ ಆ ವೆದರ್. ಸೊ ದೇ ಡಿಸೈಡೆಡ್ ದಟ್ ದೇ ವಿಲ್ ಹ್ಯಾವ್ ಎ ಮಿಷನರಿ ಆಫೀಸ್, ಕಮಿಷನ್ ಆಫೀಸ್ ಇಲ್ಲಿ ಮಾಡೋದು ಅಂತ ಹೇಳಿ, ಸಮ್ಮರ್ಸ್ ಅಲ್ಲಿ ಇಲ್ಲಿ ಕೆಲಸ ಮಾಡೋದು ಅಂತ ಹೇಳಿ ದೇ ಆಕ್ಚುಲಿ ಚೋಸ್ ದಿಸ್ ಪ್ಲೇಸ್ ಟು ಸ್ಟಾರ್ಟ್ ದೇರ್ ಆಫೀಸ್. ಸೊ ಆಫೀಸಿಗೋಸ್ಕರ ಅಂತ ಹೇಳ್ಬಿಟ್ಟು ಇದನ್ನ ಸೆಲೆಕ್ಟ್ ಮಾಡಿ ದೇ ಸ್ಟಾರ್ಟೆಡ್ ಇಟ್. ಅಂಡ್ ಹಂಗೆ ಮಾಡ್ತಾ ಮಾಡ್ತಾ ಒಬ್ಬೊಬ್ರು ಕಮಿಷನರು ಒಬ್ಬೊಬ್ರು ಲೆಫ್ಟಿನೆಂಟ್ ಬಂದಾಗ್ಲೂ ದೇ ಹ್ಯಾವ್ ಪುಟ್ ಆನ್ ದೇರ್ ಸ್ಕಿಲ್ಸ್, ಅವ್ರ ಎಫರ್ಟ್ ಮತ್ತೆ ಅವರ ಇಮ್ಯಾಜಿನೇಷನ್ ಇದನ್ನೆಲ್ಲ ಯೂಸ್ ಮಾಡಿ ಇದನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಆಕ್ಚುಲಿ ಹಿಸ್ಟ್ರೀಸ್ ಅಲ್ಲೆಲ್ಲ ಇದೆ. So actually in 1867 Major J.M. Partridge imported ಆಸ್ಟ್ರೇಲಿಯಾದಿಂದ ಯೂಕಲಿಪ್ಟಸ್ ಟ್ರೀಸ್ ಮತ್ತೆ ವಾಟರ್ ಟ್ರೀಸ್ ನ ಇಲ್ಲಿಗೆ ಇಂಪೋರ್ಟ್ ಮಾಡ್ಕೊಂಡು, ಈಗ ನಾವೇನ್ ಪೈನ್ ಫಾರೆಸ್ಟ್, ಯೂಕಲಿಪ್ಟಸ್ ಫಾರೆಸ್ಟ್ ಅಂತೆಲ್ಲ ಹೋಗ್ತೀವಿ, ಅದೆಲ್ಲ ಆಕ್ಚುಲಿ ಅವರು ಇಂಪ್ಲಾಂಟ್ ಮಾಡಿರೋದು.
ಸೊ ಪ್ಲಾಂಟ್ ಮಾಡಿ ಅದನ್ನ ಬೆಳೆಸಿರೋದು. ಸೊ ನಾನು ಮೊದಲು ಅನ್ಕೋತಾ ಇದ್ದೆ ಇಟ್ ಈಸ್ ಆಲ್ ನ್ಯಾಚುರಲಿ ಇಲ್ಲಿ ಬೆಳೆದಿರೋದು ಅಂತ. ಅದು ಇಷ್ಟೊಂದು ಮರಗಳು ಹೆಂಗೆ ಬೆಳೆಯುತ್ತೆ ಒಂದೇ ಸತಿ ಒಂದೇ ಕಡೆ ಅಂತ ಅನ್ಕೋತಿದ್ದೆ. ಸೊ ಮೇ ಬಿ ವೆದರ್ಗೆ ಈಗ ನಾವು ಕಾಫಿ ಹೆಂಗೆ ಒಂದೇ ಕಡೆ ಬೆಳಿತೀವಿ ಅದೇ ಥರ ಅಂತ, ಬಟ್ ನೋ, ಇಟ್ ಈಸ್ ಡಿಫ್ರೆಂಟ್. ಸೊ ಇಲ್ಲಿ ಎಲ್ಲ ಬೆಳೆಸಿರೋದು. ಸೊ ಹಾಗೇನೆ 1872 ಅಲ್ಲಿ ಲೆಫ್ಟಿನೆಂಟ್ ಕೋಕಸ್ ಅವರು ಒಂದು ಪಾತ್ನ ಕಟ್ ಮಾಡಿ ಕೋಕಸ್ ವಾಕ್ ಅಂತ ಹೇಳಿ ಮಾಡಿದ್ರು ಹಿಲ್ಲಲ್ಲಿ. ಸೊ ಹಿಂಗೆ ತುಂಬ ಡೆವಲಪ್ಮೆಂಟ್ಸ್ ಆಗಿದೆ ಆ್ಯಂಡ್ ತುಂಬ ಜನ ದೇ ಹ್ಯಾವ್ put their efforts to bring this beautiful place together ಅಂತ ನನಗೆ ನೋಡಿ ಅನ್ನಿಸ್ತು. ಓಕೆ, ಎಷ್ಟು ಕೆಲಸ ಆಗಿರತ್ತಲ್ವ, ನಮಗೆ ಗೊತ್ತಿರೋದಿಲ್ಲ. ಸೊ ಬಟ್ ದೇರ್ ವಿಲ್ ಬಿ ಲಾಟ್ ಆಫ್ ಎಫರ್ಟ್ಸ್. ಸೊ ಇದ್ರದ್ದು ತುಂಬಾನೇ ಉದ್ದ ಇದಿದೆ, ಲಿಸ್ಟ್ ಇದೆ, ಯಾರ್ಯಾರು ಏನೇನು ಮಾಡಿದ್ರು, ಎಷ್ಟು ಯಾವ ವರ್ಷದಲ್ಲಿ ಅಂತೆಲ್ಲ. ಬಟ್ ಐ ಡೋಂಟ್ ಗೋ ಇನ್ ಟು ಡೀಪ್ ಅದು. ಬಟ್ ಆಫ್ಟರ್ ಫ್ಯೂ ಇಯರ್ಸ್ ಎಲ್ಲಿ ಒಂದು ಫಸ್ಟ್ ಅವರು ಒಂದು ಆಫೀಸ್ ಬಿಲ್ಡಿಂಗ್ ಕಟ್ಟಿ 2 to 3 ಬಿಲ್ಡಿಂಗ್ಸ್ ಅಷ್ಟೇ ಅವರು ಕಟ್ಟಿದ್ದು. ದೆನ್ ದೇ ಹ್ಯಾಡ್ ಟು ಕಾಲ್ ಆಲ್ ದ ಪೀಪಲ್ ಟು ಕಮ್ ಅಂಡ್ ಸೆಟಲ್ ದೇರ್. ಯಾಕಂದ್ರೆ ಆಫೀಸರ್ಸ್ ವೈಫ್ಸ್ ಇರೋಕ್ಕೆ ಜಾಗ ಬೇಕಾಯ್ತು. ಆಮೇಲೆ ಅವರಿಗೆಲ್ಲ ಸರ್ವ್ ಮಾಡೋಕ್ಕೆ ಅಂತ ಸರ್ವರ್ಸ್, ಅವ್ರಿಗೆ ಮನೆ, ಸೊ ಅವ್ರಿಗೆ ಕ್ವಾರ್ಟರ್ಸು, ಈ ಥರ ಮಾಡ್ಕೊಂಡು now it has become such a big huge beautiful place. ಸೊ ಅದಲ್ದಲ್ಲೇ ಇಲ್ಲಿ ಏನು ಮಾಡ್ಬೋದಪ್ಪ ಕೊಡೈಕೆನಾಲಲ್ಲಿ, ಅಪಾರ್ಟ್ ಫ್ರಮ್ ಸೀಯಿಂಗ್ ದ ಮೋಸ್ಟ್ ಫೇಮಸ್ ಟೂರಿಸ್ಟ್ ಸ್ಪಾಟ್ಸ್ ಲೈಕ್ ಗುನಾ ಕೇವ್ಸ್ ಅಥವಾ ಪೈನ್ ಫಾರೆಸ್ಟು ಅಥವಾ ಏನು ಪಿಲ್ಲರ್ ರಾಕ್ಸ್, ಇದೆಲ್ಲ ನೀವು ಒಂದೇ ಸ್ಟ್ರೆಚಲ್ಲಿ ನೋಡ್ಬಿಡ್ಬೋದು. ಬಟ್ ಬೇರೆ ಟೈಮಲ್ಲಿ ಏನು ಮಾಡೋದು ಅಂದರೆ ಯು ಕ್ಯಾನ್ ಸಿ ಲೈಕ್ ದಿಸ್, ದೇರ್ ಆರ್ ಲಾಟ್ ಆಫ್ ಪ್ಲೇಸಸ್. ಸೊ ನಾವು ನೋಡಿದರೆ ನೀವು, ಇಫ್ ಯು ಹ್ಯಾವ್ ಅಬ್ಸರ್ವ್ಡ್ ಐ ಶೋಡ್ ಕೊಡೈಕೆನಾಲ್ ಸ್ಕೂಲ್, ಇಂಟರ್ನ್ಯಾಷನಲ್ ಸ್ಕೂಲು. ಸೊ ಈ ಪ್ಲೇಸ್ ಏನಿದೆ, ದಿಸ್ ಈಸ್ ಕಾಲ್ಡ್ ಅಪ್ಪರ್ ಲೇಕ್. ಸೊ ಅಪ್ಪರ್ ಲೇಕ್ ಅಂದರೆ ಮೇಲ್ಗಡೆ ಲೇಕಿಂದ ವ್ಯೂ ಮೇಲಿಂದ ಕಾಣಿಸುತ್ತೆ. ಸೊ ದಿಸ್ ಈಸ್ ಆಲ್ಸೋ ಎ ಬ್ಯೂಟಿಫುಲ್ ಸ್ಪಾಟ್. ಆ್ಯಕ್ಚುಲಿ ಈ ಫಾಗಲ್ಲಿ ಹೋದ್ರೆ ನಿಮಗೇನು ಡಿಸ್ಅಡ್ವಾಂಟೇಜ್ ಅಂದರೆ, ಏನು ಪ್ಲೇಸಸ್ಗೆ ಹೋಗಿರ್ತೀರ ಅದೆಲ್ಲ ಫಾಗಲ್ಲಿ ಕವರ್ ಆಗಿರುತ್ತೆ. ಸೊ ಯು ಕ್ಯಾಂಟ್ ಸಿ ಆಲ್ ದ ಸೀನರೀಸ್. ಸೊ ಈ ಸ್ಪಾಟಲ್ಲಿ ನಿಂತ್ಕೊಂಡು ಕೆಳಗಡೆ ನೋಡಿದರೆ ಆ್ಯಕ್ಚುಲಿ ಅಪ್ಪರ್ ಲೇಕ್ ವ್ಯೂ ಕಾಣಿಸುತ್ತೆ. So it's a very good place to take pictures, backdrop as a lake, but unfortunately fog enjoy ಮಾಡಕ್ಕೆ ಅಂತ ಬಂದ್ರೆ ಲೇಕ್ ಕಾಣಿಸಲ್ಲ. ಬಟ್ ಎನಿವೇಸ್ ಐ ಆಮ್ ಶೋಯಿಂಗ್ ಯು ಹೌ ಇಟ್ ಲುಕ್ಸ್. ಸೊ ಈ ತರ ಕಾಣಿಸುತ್ತೆ ಆಕ್ಚುಲಿ. ಬಟ್ ಎನಿವೇಸ್ ನಾವಂತೂ ಫೋಟೋಸ್ ತೆಕ್ಕೊಂಡ್ವಿ ವಿತೌಟ್ ಸೇಯಿಂಗ್ ದಟ್. ಬಟ್ ಎನಿವೇಸ್ ಅದನ್ನ ನೋಡಿದ್ವಿ ಅಂತ ಒಂದು ಖುಷಿ. ಸೊ ಅಪಾರ್ಟ್ ಫ್ರಮ್ ದಟ್ ಯು ಕ್ಯಾನ್ ಆಕ್ಚುಲಿ ಎಂಜಾಯ್ ಅಂಡ್ ಚಿಲ್ ಇನ್ ಟೌನ್. ಆಕ್ಚುಲಿ ಇಲ್ಲಿ ಹಿಲ್ಟನ್ ಕಾಂಪ್ಲೆಕ್ಸ್ ಇದೆ ಅಂಡ್ ರೋಡಲ್ಲಿ ನೀವು ಸುಮ್ಮನೆ ಓಡಾಡಿಕೊಂಡು ಯು ಕ್ಯಾನ್ ಎಕ್ಸ್ಪ್ಲೋರ್ ಸೋ ಮೆನಿ ಥಿಂಗ್ಸ್. ಸೊ ವಿ ಆರ್ ನೌ ಗೋಯಿಂಗ್ ಟು ಡೊಮಿನೋಸ್. ಆಬ್ವಿಯಸ್ಲಿ ಮಕ್ಕಳು ಅಂತೂ ಡೊಮಿನೋಸ್ ತಿನ್ನಕ್ಕೆ ಅಂತ ಹೇಳಿ ಬಂದಿದ್ದಾರೆ. ಸೊ ಕೊಡೈಕೆನಾಲ್ ಡೊಮಿನೋಸ್ ಈ ತರ ಇದೆ. ಸೊ ಅಪಾರ್ಟ್ ಫ್ರಮ್ ದಟ್ ದೇರ್ ಆರ್ ಲಾಟ್ ಆಫ್ ಬಜಾರ್ಸ್ ಲೈಕ್ ನಿಮಗೆ ಮೇನ್ ರೋಡ್ಸ್ ಏನಿದೆ ಅಲ್ಲೇ ಹೋಗ್ತಾ ಇದ್ರೆ ನೀವು ಚಾಕ್ಲೇಟ್ ಫ್ಯಾಕ್ಟ್ರೀಸ್ ಅಂಡ್ ಮೆನಿ ಥಿಂಗ್ಸ್ ಫಾರ್ ಶಾಪಿಂಗ್, ಸ್ಟ್ರೀಟ್ ಫುಡ್ ಎಲ್ಲದನ್ನ ಎಂಜಾಯ್ ಮಾಡಬಹುದು. ಸೊ ಅದಲ್ದಲ್ಲೇ ನೀವು ಮೇನ್ ಇಲ್ಲಿ ಚರ್ಚ್ಗಳಿದೆ. ಸೊ ಚರ್ಚ್ಗಳು ನೋಡಬಹುದು. ಫ್ಯೂ ಟೆಂಪಲ್ಸ್ ಇಸ್ ದೇರ್. ಸೊ ಅದನ್ನ ನೋಡಬಹುದು. ಆಸ್ ಯು ಕ್ಯಾನ್ ಸಿ ದಿಸ್ ಇಸ್ ಕಿಂಗ್ ಚರ್ಚ್. ಸೊ ಅದಲ್ದಲ್ಲೇ ನೀವು ಗಾಡಿ ತಗೊಂಡು ಸುಮ್ಮನೆ ರೌಂಡ್ ಹೋದ್ರೂ ಯು ವಿಲ್ ಫೀಲ್ ವೆರಿ ವೆರಿ ನೈಸ್. ಸೊ ಆಕ್ಚುಲಿ ಓಡಾಡ್ಕೊಂಡು ಹೋದ್ರೇನೆ, ನಡ್ಕೊಂಡು ಹೋದ್ರೇನೆ ಇಟ್ ಈಸ್ ವೆರಿ ನೈಸ್. ಬಟ್ ಸ್ಟಿಲ್ ಎಲ್ಲ ಕವರ್ ಮಾಡೋಕ್ಕಾಗಲ್ಲ ಅಂದ್ರೂ ಯು ಕ್ಯಾನ್ ಜಸ್ಟ್ ಟೇಕ್ ನೈಸ್ ರೌಂಡ್ ದ ಸಿಟಿ. ಸೊ ಅದ್ರ ಜೊತೆ ಸ್ವಲ್ಪ ಐಸ್ ಕ್ರೀಮ್ ತಿನ್ಕೊಂಡು ಚಿಲ್ಲಾಗಿ ಫ್ರೀಸಿಂಗ್ ಕೋಲ್ಡಲ್ಲಿ ನೀವು ಹೋಗ್ತಾ ಇದ್ರೆ ಇದರ ಲೇಕ್ ಸೈಡ್ ವ್ಯೂಸ್ ಮತ್ತೆ ಎಲ್ಲ ಕಡೆ ಹೋದ್ರೂ ನಿಮಗೆ ಇಲ್ಲಿ ಚೆನ್ನಾಗೇ ಅನ್ಸುತ್ತೆ ಅಂಡ್ ಯು ಫೀಲ್ ನೈಸ್. ಆಕ್ಚುಲಿ ವಾಕಲ್ಲಿ ನೀವು ಫುಲ್ ಸಿಟಿ ಕವರ್ ಮಾಡೋಕ್ಕಾಗೋದಿಲ್ಲ. ಬಟ್ ಆಸ್ ನೀವು ಗಾಡೀಲಿ ಹೋದ್ರೆ ಆಸ್ ಇನ್ ಯು ಕ್ಯಾನ್ ಎಂಜಾಯ್ ಡ್ರೈವಿಂಗ್. ಸೊ ಲಾಂಗ್ ಡ್ರೈವ್ ಅಂತಾನೆ ಅನ್ಕೋಬಹುದು. ಸೊ ಯುಲ್ ಸಿ ಆಲ್ ದ ಪ್ಲೇಸಸ್, ಹಿಲ್ಸ್ ಅಲ್ಲಿ ಕವರ್ ಆಗಿರೋಂಥ ಪ್ಲೇಸಸ್, ಮತ್ತೆ ಅಲ್ಲಿ ಹೆಂಗೆ ಟೌನ್ಸ್ ಇದೆ ಅದನ್ನೆಲ್ಲ ನೀವು ಲೋಕಲೈಟ್ಸ್ ಹಿಂಗೆ ಜೀವನ ಮಾಡ್ತಾ ಇದ್ದಾರೆ. ಸೊ ದೀಸ್ ಥಿಂಗ್ಸ್ ಯು ಕ್ಯಾನ್ ಆಕ್ಚುಲಿ ಎಕ್ಸ್ಪ್ಲೋರ್ ದೇರ್. ಸೊ ಒಂದು ಸಿಟಿನ ಹೇಗೆ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂದ್ರೆ ಹಿಂಗೆ ಆಕ್ಚುಲಿ ಯು ಶುಡ್ ಜಸ್ಟ್ ಗೋ ಇನ್ಸೈಡ್ ದ ಸಿಟಿ. ಸೊ ಸಿಟಿ ಒಳಗಡೆ ನೀವು ಹೋದ್ರೆ ತುಂಬಾ ಹಳೆ ಬಿಲ್ಡಿಂಗ್ಸ್ ಎಲ್ಲ ಏನಿದೆ ಅದೆಲ್ಲ ಕಾಣಿಸುತ್ತೆ. ಮತ್ತೆ ದೇರ್ ಆರ್ ಲಾಟ್ ಆಫ್ ಪ್ಲೇಸಸ್ ಲೈಕ್ ಆರ್ಬಿಟ್ರಿ ಇದೆ, ಮತ್ತೆ ಗಾಲ್ಫ್ ಕೋರ್ಸ್ ಇದೆ. ಸೊ ದೇರ್ ಆರ್ ಲಾಟ್ ಆಫ್ places you can just explore. So
ಸೊ ಅದನ್ನೆಲ್ಲ ನೋಡ್ಬೋದು. ಮತ್ತೆ ಸುಮ್ಮನೆ ಸಿಟಿ ಸುತ್ತಕ್ಕೂ ಚೆನ್ನಾಗೇ ಇದೆ, ಆಸ್ ಯು ಕ್ಯಾನ್ ಸಿ. ಸೊ ನಾವು ಸುಮ್ಮನೆ ಸುತ್ತಾ ಇದ್ದೀವಿ ಅಂಡ್ ವಿ ಆರ್ ಜಸ್ಟ್ ಟ್ರೈಂಗ್ ಟು ಮೇಕ್ ಔಟ್ ಲೈಕ್ ನಾನು ಏನೇನು ಇಂಟರ್ನೆಟ್ ಅಲ್ಲಿ ನೋಡ್ಕೊಂಡು ಹೋಗಿದ್ದೆ ಅದೆಲ್ಲ ಕಾಣಿಸುತ್ತಾ ಅಂತ. ಸೊ ದಿಸ್ ಇಸ್ ಔಟ್ಸ್ಕರ್ಟ್ಸ್ ಆಫ್ ದ ಸಿಟಿ. ಸೊ ಇಷ್ಟೊತ್ತಂಗ ನಾವು ಸಿಟಿ ಒಳಗಡೆ ಸುತ್ತಾ ಇದ್ವಿ. ಸೊ ದಿಸ್ ಆರ್ ದ ಔಟ್ಸ್ಕರ್ಟ್ ಆಫ್ ದ ಸಿಟಿ ವಿಚ್ ಯು ಹ್ಯಾವ್ ಟು ಎಕ್ಸ್ಪ್ಲೋರ್. ಸೊ ಮೋಸ್ಟ್ಲಿ ನಾವು ಒಂದು ಪ್ಲೇಸ್ಗೆ ಹೋದ್ರೆ ಮೇನ್ ಏನು ಟೂರಿಸ್ಟ್ ಸ್ಪಾಟ್ಸ್ ಇದೆ ಅದನ್ನ ನೋಡ್ಕೊಂಡ್ ಬಂದ್ಬಿಡ್ತೀವಿ. ಬಟ್ ಆಲ್ವೇಸ್ ಇಟ್ ಈಸ್ ಗುಡ್ ಟು ಸಿ ಔಟ್ಸ್ಕರ್ಟ್ಸ್. ಅಲ್ಲಿ ಇರೋದು ಮಜಾ ಆಕ್ಚುಲಿಗೆ, ಎಸ್ಪೆಷಲಿ ಇನ್ ಹಿಲ್ ಸ್ಟೇಷನ್ಸ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಹಿಲ್ ಸ್ಟೇಷನ್ ಒಳಗಡೆ ಏನೂ ಜಾಸ್ತಿ ಇರಲ್ಲ, ಯು ಹ್ಯಾವ್ ಟು ಎಕ್ಸ್ಪ್ಲೋರ್ ಔಟ್ ಸೈಡ್. ಸೊ ನೋಡಿ ಎಷ್ಟು ಸಕ್ಕದಾಗಿದೆ. ಸೊ ದೀಸ್ ಕುಡ್ ಬಿ ಯುವರ್ ಫೈನೆಸ್ಟ್ ಬ್ಯಾಕ್ ಡ್ರಾಪ್ಸ್ ಫಾರ್ ಯುವರ್ ಫೋಟೋಸ್. ಸೊ ಗ್ರೀನರಿನೂ ಸಕ್ಕದಾಗಿದೆ. ಮತ್ತೆ ಇದು ಫುಲ್ ನಿಮಗೆ ಒಂದೊಂದು ಸ್ಪಾಟಲ್ಲಿ ನಿಂತ್ಕೊಂಡ್ರೆ ಫುಲ್ ಹಿಲ್ಸ್ ಕಾಣಿಸುತ್ತೆ. ಸೊ ಎಸ್, ವಿ ಲೈಕ್ ಟು ಎಕ್ಸ್ಪ್ಲೋರ್. ಹಾಗೆ ಸುಮ್ಮನೆ ಹೋಗ್ತಾ ಇದ್ರೆ ನಿಮಗೆ ಒಂಥರ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ಅಂಡ್ ಯು ಕ್ಯಾನ್ ಕ್ಲಿಕ್ ಲಾಟ್ ಆಫ್ ಪಿಕ್ಚರ್ಸ್ ಅಂಡ್ ಯು ಕ್ಯಾನ್ ಹ್ಯಾವ್ ಅಡ್ವೆಂಚರ್ ಲೈಕ್ ದಿಸ್. ಸೊ ಜಾಗ ಇಲ್ಲ, ಇಟ್ಸ್ ಅನ್ ವೆರಿ ಸ್ಮಾಲ್ ರೋಡ್. ನೋಡಿ, we just encountered a bus and we couldn't move, so we had to take back ಸ್ವಲ್ಪ. ಸೊ ಈ ತರ ಅಡ್ವೆಂಚರಸ್ ನೀವೆಲ್ಲ ಅಡ್ವೆಂಚರ್ನ ನೋಡಬೇಕು, ಎಂಜಾಯ್ ಮಾಡಬೇಕು ಅಂತ ಇದ್ರೆ ಈ ತರ ಡ್ರೈವ್ಸ್ಗೆ ಹೋದ್ರೆ ಇಟ್ ಈಸ್ ರಿಯಲಿ ನೈಸ್. ಸೊ ಎಲ್ಲ ತುಂಬಾ ಕರ್ವಿ ರೋಡ್ಸ್ ಇದೆ ಅಂಡ್ ಟು ಸರ್ಟನ್ ಪಾಯಿಂಟ್ ನೀವು ಡ್ರೈವ್ ಮಾಡ್ಕೊಂಡು ಹೋಗಿ ವಾಪಸ್ ಬರೋದ್ರಲ್ಲಿ ಒಂಥರ ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ವಿ ರಿಯಲಿ ಎಂಜಾಯ್ಡ್ ಡೂಯಿಂಗ್ ದಿಸ್. ಯಾಕಂದ್ರೆ ತುಂಬಾ ಕರ್ವಿ ರೋಡ್ ಇತ್ತು ಅಂಡ್ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ, ನೋಡಿ ಎಷ್ಟು ಚೆನ್ನಾಗಿದೆ. ಯು ಕ್ಯಾನ್ ಸ್ಟ್ಯಾಂಡ್ ಎನಿವೇರ್ ಅಂಡ್ ಟೇಕ್ ಪಿಕ್ಚರ್ಸ್. ಸಿ, ಸೊ ಸಿಟಿ ಒಳಗಡೆ ಮೇನ್ ಪಾಯಿಂಟ್ಸ್ ನ ನೋಡೋದ್ರ ಜೊತೆನೂ ಯು ಕ್ಯಾನ್ ಎಂಜಾಯ್ ದೀಸ್. ಅಂಡ್ ಬಿಲ್ಡಿಂಗ್ಸ್ ನೋಡಿ ಎಷ್ಟು ತರ ಕಟ್ಟಿದ್ದಾರೆ, ಎಷ್ಟು ತರ ಇದಾಗಿದೆ, ಬೇರೆ ಬೇರೆ ತರ ದೇ ಹ್ಯಾವ್ ಬಿಲ್ಟ್ ಆನ್ ಹಿಲ್ಸ್. ಸೊ ನೋಡಿ, I really liked doing this and we just went for very long drive actually ನೀವು ಹಂಗೆ ನೋಡಿದ್ರೆ ನೀವು ಒಂದ್ ಕಡೆಯಿಂದ ಹತ್ತಿ ಇನ್ನೊಂದ್ ಕಡೆಯಿಂದ ಇಳಿಬಹುದು ಇದರಲ್ಲಿ. So if you, as I had told in the previous video, that you can take one route and you can come out from the other route while you are coming back. So ನೀವು ಎರಡು ಕಡೆದು views ನ ನೋಡ್ದಂಗ ಆಗುತ್ತೆ and you can explore lot of things and there will be lot of confusion as well. ಏಕೆಂದ್ರೆ ನಾವು ಹೋಗ್ತಾ ಮೇಲ ಕೆಳಗ ಅಂತ ಗೂಗಲ್ ಆಕ್ಚುಲಿ ಸ್ಪೆಸಿಫೈ ಮಾಡಲ್ಲ. ಸೊ ವಿ ವೆಂಟ್ ಅ ಲಿಟಲ್ ಬಿಟ್ ಫರ್ದರ್. ಸೊ ವಿ ಆರ್ ಗೋಯಿಂಗ್ ರಿವರ್ಸ್ ನಾವು. ಸೊ ಆಕ್ಚುಲಿ ರಿವರ್ಸ್ ತಗೊಂಡು ಮತ್ತೆ ನಾವು ಹೋಗ್ಬೇಕಾಯ್ತು ಬಿಕಾಸ್ ವಿಲ್ ಮಿಸ್ ದ ರೂಟ್ಸ್. ಬಟ್ ಇಟ್ಸ್ ಫೈನ್ ಇಫ್ ಯು ಮಿಸ್ ಆಲ್ಸೋ. ಅಲ್ಟಿಮೇಟ್ಲಿ ಯು ವಿಲ್ ರೀಚ್ ಸಮ್ ಪಾಯಿಂಟ್ ಅಂಡ್ ವೇರ್ ಯು ಕ್ಯಾನ್ ಅಗೇನ್ take turns and come back. So yes, we really enjoyed exploring these hills and views. So naniga ansidu ನೀವು you should go for this. I really recommend going to explore. ಈ ತರ ಕಾರ್ ಅಥವಾ ಬೈಕಲ್ಲಂತೂ ಇನ್ನೂ ಸೂಪರ್ ಆಗಿರುತ್ತೆ. ಬೈಕ್ ಎತ್ಕೊಂಡು ಸುಮ್ಮನೆ ರೌಂಡ್ಸ್ ಹಾಕಿ ಎಲ್ಲಿ ಅನ್ಸುತ್ತೆ ಅಲ್ಲಿ ಹೋಗಿ ತುಂಬಾನೇ ಚೆನ್ನಾಗಿದೆ. ಅಂಡ್ ಐ ರಿಯಲಿ ಲೈಕ್ಡ್ ದ ಪ್ಲೇಸ್. ನೋಡಿ, ಎಲ್ಲೆಲ್ಲ ನಿಮಗೆ ತಿನ್ನಕ್ಕಂತೂ ಎಲ್ಲಾ ಕಡೆ ಸಿಗ್ತಾ ಇರುತ್ತೆ. ದೇ ವಿಲ್ ಹ್ಯಾವ್ ಸಮ್ ಆರ್ ದ ಅದರ್ ಪ್ಲೇಸ್ ಟು ಕೀಪ್ ಸಮ್ ಸ್ನಾಕ್ಸ್. ಸೊ ಏನು ಎದುರ್ಕೊಳಂಗಿಲ್ಲ. ಅಲ್ಟಿಮೇಟ್ಲಿ ಇಫ್ ಯು ಪುಟ್ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಇಂದು ಅಲ್ಲಿಗೆ ವಾಪಸ್ ಗೂಗಲ್ ಕರ್ಕೊಂಡು ಹೋಗುತ್ತೆ. ಬಟ್ ದಿಸ್ ಇಸ್ ಹೌ ಯು ಹ್ಯಾವ್ ಟು ಎಕ್ಸ್ಪ್ಲೋರ್. ನೋಡಿ, ಇದೆಲ್ಲ ಫಿಲ್ಮ್ಸ್ ಅಲ್ಲೆಲ್ಲ ನಾವು ಈ ತರ ರೂಟ್ಸ್ ಎಲ್ಲ ನೋಡ್ತಾ ಇರ್ತೀವಿ. ಸೊ ಇಟ್ ಲುಕ್ಸ್ ರಿಯಲಿ ಫ್ಯಾಬ್. ನನಗಂತೂ ತುಂಬಾನೇ ಇಷ್ಟ ಆಯ್ತು. ನೋಡಿ, ಸ್ವಲ್ಪ ಕನ್ಫ್ಯೂಷನ್ ಇದೆ, ಮೇಲೆ ಕೆಳಗೆ ಆಗುತ್ತೆ ಯಾಕಂದ್ರೆ ಗೂಗಲ್ ಕರೆಕ್ಟ್ ಆಗಿ ಕಾಂಟ್ ಮೇಕ್ ಔಟ್. ಬಟ್ ಇಫ್ ಯು ಗೋ ಅಪ್ ಆಲ್ಸೋ ಡೌನ್ ಆಲ್ಸೋ ಆಫ್ಟರ್ ಸಮ್ ಡ್ರೈವ್ ಯು ಕ್ಯಾನ್ ಕಮ್ ಬ್ಯಾಕ್ ಅಂಡ್ ಯು ಕ್ಯಾನ್ exactly enjoy this. So ನನಗೆ ಮನೆಯಲ್ಲಿ ಎಲ್ಲರಿಗೂ ಅಷ್ಟೇ we just enjoyed and you can see lot of places, as I said, institutes ಗಳಿದೆ, ಮತ್ತೆ ಬೇಕಾದಷ್ಟು ಗೆಸ್ಟ್ ಹೌಸ್ಗಳಿದೆ, ಮತ್ತೆ ಹೋಮ್ ಸ್ಟೇಸು, ರಿಸಾರ್ಟ್ಸು ಇದೆಲ್ಲ ಇದೆ. ಸೊ ಎಲ್ಲೆಲ್ಲಿದೆ ಅಂತ ನೀವು ನೋಡ್ಬೋದು, ಏನಿದೆ ಎತ್ತ ಅಂತ ಹೇಳಿ. ಇಫ್ ನಥಿಂಗ್ ಆಲ್ಸೋ ಯು ಕ್ಯಾನ್ ಜಸ್ಟ್ ಎಂಜಾಯ್ ದ ರೋಡ್. ಇಷ್ಟು ಸಖತ್ತಾಗಿರೋ ಅಂಥದ್ದು ನಿಮಗೆ ಬೆಂಗಳೂರಲ್ಲಿ ಅಥವಾ ಎಲ್ಲಿ ಸಿಕ್ಕತ್ತೆ. ಸೊ ಐ ರಿಯಲಿ ಎಂಜಾಯ್ಡ್. ಸುಮ್ಮನೆ ಹೋಗೋಣ ಅಂತ ಹೇಳ್ಬಿಟ್ಟು ಐ ಜಸ್ಟ್ ಟುಕ್ ದೆಮ್ ಆ್ಯಂಡ್ ವಿ ಆ್ಯಕ್ಚುಲಿ ಫೆಲ್ಟ್ ರಿಯಲಿ ನೈಸ್ ಗೋಯಿಂಗ್ ಅರೌಂಡ್. ಸ್ವಲ್ಪ ಹಂಗೆ ಹಿಂಗೆ ಮಿಸ್ ಆದ್ರೂ ವಿ ರಿಯಲಿ ಎಂಜಾಯ್ಡ್ ದ ಎಲಿವೇಶನ್. ಲೈಕ್ ಟರ್ನ್ ಡ್ರೈವ್ ಅಂತ ಹೇಳ್ತಾರಲ್ಲ, ಆ ಥರ ಒಂಥರ ಒಳಗೆ ಹೋಗುತ್ತೆ. ಆ್ಯಂಡ್ ಫೈನಲಿ ಯು ವಿಲ್
enjoy the real natural habitat of this place. ಸೊ ಕೊಡೈಕೆನಾಲ್ ಅಂದರೆ ಹಿಂಗೆ. ಸೊ ನಾವು ಮೇನ್ ಪಾಯಿಂಟ್ಸ್ಗೆ ಅಷ್ಟೇ ಹೋಗಿರ್ತೀವಿ. ಲೋಕಲೈಟ್ಸ್ ಎಲ್ಲ ಹಿಂಗಿದ್ದಾರೆ, ಅವ್ರ ಮನೆ ಹೆಂಗಿದೆ, ಅವ್ರು ಹೆಂಗೆ ಕಟ್ಟಿದ್ದಾರೆ, ಯಾವ ಥರ ಜೀವನ ಇದೆ, ಎಲ್ಲಿ ಸ್ಕೂಲ್ಸ್ ಇದೆ, ಎಲ್ಲಿ ಕಾಲೇಜಸ್ ಇದೆ. ಸೊ ಇದೆಲ್ಲ ನೋಡೋದನ್ನೇ ತುಂಬ ಫನ್ನು. ಸೊ ಇಫ್ ಯು ಟೇಕ್ ಸಮ್ ಟೈಮ್ ಆ್ಯಂಡ್ ಗೋ, so this is the best place to just rounds ಹಾಕೊಂಡು ವಾಪಸ್ ಹೋಗೋಕೆ. And lot of pictures you can click, and obviously you can see the locals. ತುಂಬಾ ಕಂಜೆಸ್ಟೆಡ್ ಆಗಿರೋ ಪ್ಲೇಸಸ್ ಅಲ್ಲೂ ಇದ್ದಾರೆ, ತುಂಬಾ ಹಾಲಿಶಾನ್ ಬಂಗ್ಲಾದಲ್ಲೂ ಇದ್ದಾರೆ. ಸೊ ಕಂಜೆಸ್ಟೆಡ್ ಏರಿಯಾಸ್ ಅಲ್ಲೂ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಅದೂ ಒಂಥರ ಸಖತ್ತಾಗಿ ಕಾಣಿಸ್ತದೆ. ಸೊ ಹಿಮಾಚಲ್ಲು ಅಲ್ಲಿ ಇಲ್ಲಿ ಅಂತ ನಾವು ನೋಡ್ತೀವಲ್ಲ, ಸೊ ಅದೇ ಥರ ಇಲ್ಲೂ ಕಾಣಿಸುತ್ತೆ ಆ್ಯಕ್ಚುಲಿ. ಸೊ ನೋಡೋಕ್ಕೆ ಹೋಗ್ಬೇಕಷ್ಟೇ. ಅದು ರೂಟ್ಸ್ ಹುಡ್ಕೊಂಡು ನಾವು ಹೋಗೋ ಬದಲು ರ್ಯಾಂಡಮ್ ಆಗಿ ಹೋಗ್ತಾ ಇದ್ರೆ ವಿ ವಿಲ್ ರೀಚ್ ಸಮ್ ಪ್ಲೇಸ್ ವೇರ್ ಇಟ್ ಲುಕ್ಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ವೆರಿ ಓಲ್ಡ್ ಬಿಲ್ಡಿಂಗ್. ನೋಡಿ, ಇದೆಲ್ಲ ಮನೆಗಳೆಲ್ಲ ಎಷ್ಟು ಹಳೇ ಥರದಿದೆ. ಆ್ಯಂಡ್ ದೇ ಹ್ಯಾವ್ ದರ್ ಓನ್ ವಿಂಟೇಜ್ ಸ್ಟೋರೀಸ್. ನೋಡೋಕ್ಕೇನೆ ಅಷ್ಟು ಚೆನ್ನಾಗಿದೆ ಅದು. ಸೊ ಐ ಆಮ್ ವೆರಿ ಮೆಸ್ಮರೈಸ್ಡ್ ಲೈಕ್ ಇದನ್ನ ನೋಡಿಬಿಟ್ಟು. ಸೊ ತುಂಬಾನೇ ಚೆನ್ನಾಗಿದೆ. ಸೊ ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಪ್ರಾಬ್ಲಮ್ ವಿತ್ ಯೋರ್ ಕಾರ್, ಯು ಕ್ಯಾನ್ ಕಮ್ ಟು ದಿಸ್ ವಿನ್ಸೆಂಟ್ ಅಂತ ಹೇಳ್ಬಿಟ್ಟು ಮೆಕ್ಯಾನಿಕ್ ಶಾಪ್. ಸೊ ನಾವು ಅಲ್ಲಿ ಬಂದಿದ್ವಿ ಬಿಕಾಸ್ ವಿ ಹ್ಯಾಡ್ ಸಮ್ ಪ್ರಾಬ್ಲಮ್ ವಿತ್ ಅವರ್ ಕಾರ್. ಸೊ ಯು ಕ್ಯಾನ್ ಜಸ್ಟ್ ಗೂಗಲ್ ಆಸ್ ವಿನ್ಸೆಂಟ್ ಗರಾಜ್ ಅಂತ ಹೇಳಿದರೆ ನಿಮಗೆ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ. ಆ್ಯಂಡ್ ಹಿ ವಾಸ್ ವೆರಿ ಕೈಂಡ್ ಎನಫ್ ಟು ಚೆಕ್ ಎವ್ರಿಥಿಂಗ್ ಆ್ಯಂಡ್ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿದರು. ವಿ ಹ್ಯಾಡ್ ಸಮ್ ಬ್ರೇಕ್ ಲೈನಲ್ಲಿ ಏನೋ ಇಶ್ಯೂಸ್ ಇತ್ತು. ಸೊ ಇಫ್ ಯು ವಾಂಟ್ ಎನಿ ಥಿಂಗ್ ಯು ಕ್ಯಾನ್ ಸಿ. ಆ್ಯಂಡ್ ನೋಡಿ, ವಿಂಟೇಜ್ ಚರ್ಚಸ್ ಎಷ್ಟು ಚೆನ್ನಾಗಿದೆ. ಚರ್ಚ್ ಆಬ್ವಿಯಸ್ಲಿ ಯು ಹ್ಯಾವ್ ಟು, ನಮಗಂತೂ ಟೈಮ್ ಇರಲಿಲ್ಲ ಅಷ್ಟೊಂದು. ವಿ ಜಸ್ಟ್ ವೆಂಟ್ ಫಾರ್ ಅ ಡೇ. ಬಟ್ ಐ ರೆಕಮೆಂಡ್ ಇಫ್ ಯು ಆರ್ ಗೋಯಿಂಗ್ ಫಾರ್ 2 or 3 days, ಒನ್ ಡೇ ನೀವು ಬರೀ ಈ ಥರ ಎಕ್ಸ್ಪ್ಲೋರ್ ಮಾಡೋದು, ಎಲ್ಲಿ ರ್ಯಾಂಡಮ್ ಪ್ಲೇಸಸ್ಸಿಗೆ ಹೋಗೋದು, ಈ ಥರ ಮಾಡಿದ್ರೇ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಕೊಡೈಕೆನಾಲ್ ಈಸ್ ವೆರಿ ಬ್ಯೂಟಿಫುಲ್ ಪ್ಲೇಸ್. ಎನಿ ಹಿಲ್ ಸ್ಟೇಷನ್ ಈಸ್ ಆಲ್ವೇಸ್ ಬ್ಯೂಟಿಫುಲ್, ಬಟ್ when you are going to that place, then make sure that you enjoy the surroundings also. So ನೋಡಿ, ಇಲ್ಲಿ ನಿಂತ್ಕೊಂಡು ನೀವು ಫೋಟೋಸ್ ತೆಕ್ಕೊಂಡ್ರು ಇಟ್ ಲುಕ್ಸ್ ರಿಯಲಿ ಫ್ಯಾಬ್. ಸೊ ಹೆಂಗ್ ಕಟ್ಟಿದ್ದಾರೆ ನೋಡಿ. ಸೊ ಎಷ್ಟು ಹಿಸ್ಟ್ರಿ ಪ್ರಕಾರ ಎಷ್ಟು ಕಮ್ಮಿ ಪಾಪ್ಯುಲೇಷನ್ ಇದ್ದಿದ್ರಲ್ಲಿ ಈಗ ಇಷ್ಟೊಂದು ಡೆವಲಪ್ ಆಗಿ ಇಷ್ಟೊಂದು ಮನೆಗಳು ಕಟ್ಟಿದ್ದಾರೆ ಅಂದರೆ ಬ್ರಿಟಿಷರ್ಸ್ ಎಷ್ಟು ಕಷ್ಟಪಟ್ಟು ಇದನ್ನ ಪ್ಲಾನ್ ಮಾಡಿ ಎಲ್ಲ ಮಾಡಿದ್ದಾರೆ. ಆಬ್ವಿಯಸ್ಲಿ ಇಲ್ಲೊಂದು ಗಣೇಶ ಸಹ ಕಾಣಿಸು ನನಗೆ, ಗಣೇಶನ ದೇವಸ್ಥಾನ. ಸೊ ಆಸ್ ಐ ಸೆಡ್, ಇಲ್ಲಿ ತುಂಬಾ ಹಳೆ ಟೆಂಪಲ್ ಸಹ ಇದೆ. ಸೊ ಯು ಕ್ಯಾನ್ ಎಕ್ಸ್ಪ್ಲೋರ್ ದಟ್ ಆಲ್ಸೋ. ಬಟ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್. ನಮ್ಮವರು ಬ್ರಿಟಿಷರ್ಸ್ ಪ್ಲಾನ್ ಮಾಡಿದ್ಮೇಲೆ ಅದಕ್ಕೆ ತುಂಬಾನೇ ಕಷ್ಟಪಟ್ಟು ಇದನ್ನೆಲ್ಲ ಮಾಡಿದ್ದಾರೆ. ಸೊ ಐ ರಿಯಲಿ ಎಂಜಾಯ್ಡ್ knowing the story as well as enjoyed the entire space. ಸೊ ಮತ್ತೆ ಇನ್ಯಾವಾಗ ಬರ್ತೀವೋ ಏನೋ, ಬಟ್ ಈಗ ಬಂದಾಗಂತೂ ಸೂಪರ್ ಆಗಿ ನೋಡಿದ್ದೀನಿ ಟೌನ್ಗೆ ಇವನ್ನೆಲ್ಲ. ನೆಕ್ಸ್ಟ್ ಬಂದರೆ ಯಾವ್ಯಾವ ಪ್ಲೇಸಸ್ ಮಿಸ್ ಆಗಿದೆ ಅದನ್ನು ಸೂಪರ್ ಆಗಿ ಎಕ್ಸ್ಪ್ಲೋರ್ ಮಾಡಬೇಕಷ್ಟೆ. ಸೊ ಮೇನ್ ಪ್ಲೇಸಸ್ ಅಂತೂ ನೋಡಿದ್ದೀವಿ, ಬಟ್ ದಿಸ್ ಈಸ್ ದ ರಿಯಲ್ ಬ್ಯೂಟಿ ಆಫ್ ಕೊಡೈಕೆನಾಲ್. ಸೊ ಇದನ್ನು ನೀವು ಖಂಡಿತ ಮಿಸ್ ಮಾಡ್ದಲ್ಲೇ ನೋಡಿ. ಆ್ಯಂಡ್ ಆಬ್ವಿಯಸ್ಲಿ ನಾನಂತೂ ತೋರಿಸಿದ್ದೀನಿ. ಇಫ್ ಯು ಕುಡಂಟ್ ಗೋ ದೆನ್ ಆಬ್ವಿಯಸ್ಲಿ ಯು ಕ್ಯಾನ್ ಸಿ ಮೈ ವ್ಲಾಗ್. ಸೊ ಈ ಥರದೆಲ್ಲ ಯಾರೂ ತೋರಿಸಿರಲ್ಲ ನಿಮಗೆ. ಸೊ ಇದೆಲ್ಲ ನ್ಯಾಚುರಲ್ ಆಗಿ ರಾ ಆಗಿ ಇರೋಂಥ ನೇಚರು. ಸೊ ತುಂಬಾನೇ ಕಮ್ಮಿ ಇದು. ನಿಮಗೆ ಇನ್ನು ಅಡ್ವೆಂಚರ್ ಇದ್ರೆ ಯು ಕ್ಯಾನ್ ಕ್ಲೈಂಬ್ ದೀಸ್ ಸ್ವಲ್ಪ ಸೇಫ್ ಆಗಿ ಯು ಕ್ಯಾನ್ ಆಕ್ಚುಲಿ ಇಲ್ಲಿ ತುಂಬಾ ರಾಕ್ ಕ್ಲೈಂಬಿಂಗು ಮತ್ತೆ ಟ್ರೆಕ್ಕಿಂಗು ಇದೆಲ್ಲ ಆರ್ಗನೈಸ್ ಮಾಡ್ತಾರಂತೆ. ಸೊ ಯು ಕ್ಯಾನ್ ಚೆಕ್ ದೋಸ್ ವೆಬ್ಸೈಟ್ಸ್ ಆ್ಯಂಡ್ ನೋ ಲೈಕ್ ಯಾವ್ದಾದ್ರು ಎಲ್ಲೆಲ್ಲಿ ಏನೇನು ಅಂತ. ಸೊ ಇಲ್ಲೂ ಟ್ರಾಫಿಕ್ ಜಾಮ್ ಆಗುತ್ತೆ, ಇಲ್ಲೂ ಫುಲ್ ರೋಡ್ ಜಾಮ್ ಆಗಂತ ಸಿಚುವೇಶನ್ಸು ಬರುತ್ತೆ. But anyways, we really enjoyed being here, and finally we are going back. So ishtu explore ಮಾಡಿ ishtu ನನಗೆ ನೋಡಿ ಸಕ್ಕತ್ತಾಗಿ ಅನ್ನಿಸ್ತು. And this is a very curvy road. So
ಇಲ್ಲಿ ಸೇಫಾಗಿ ಡ್ರೈವ್ ಮಾಡಿ ಆ್ಯಂಡ್ ಯು ಕುಡ್ ಎಂಜಾಯ್ ದ ಬ್ಯೂಟಿ. ಎಲ್ಲಿ ಟೈಮ್ ಹಿಡ್ಕೊಂಡು ಹೋಗಿ ಇಂಥ ಕಡೆ ಎಲ್ಲ ಹೋಗುವಾಗ ತುಂಬ ಅರ್ಜೆಂಟ್ ಮಾಡ್ಕೊಂಡು ಹೋಗದಲ್ಲೇ ಯು ಶುಡ್ ಎಂಜಾಯ್ ಎವ್ರಿಥಿಂಗ್. ಆ್ಯಂಡ್ ದಿಸ್ ಇಸ್ ಪಳನಿ ಹಿಲ್ಸ್. ಸೊ ಪಳನಿ ಹಿಲ್ಸ್ ಇಲ್ಲೇ ಸ್ವಲ್ಪ ದೂರದಲ್ಲೇ ಇದೆ. ಸೊ ಅದನ್ನು ನೀವು ಎಂಜಾಯ್ ಮಾಡ್ಬೋದು. ಮುನ್ನಾರ್ ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಇದೆ. ಸೊ ಯು ಹ್ಯಾವ್ ಟು ಪ್ಲ್ಯಾನ್ ಪ್ರಾಪರ್ಲಿ ಆ್ಯಂಡ್ ಕಮ್. ಸೊ ನಾವು ಪ್ಲ್ಯಾನ್ನ ಕರೆಕ್ಟಾಗಿ ಮಾಡಿಲ್ಲ. ಸೊ ವಿ ಆರ್ ಜಸ್ಟ್ ಸೀಯಿಂಗ್ ಒನ್ ಪ್ಲೇಸ್ ಆ್ಯಂಡ್ ಗೋಯಿಂಗ್ ಬ್ಯಾಕ್. ಬಟ್ ಬಿಫೋರ್ ಯು ಕಮ್ ಟು ಸಮ್ ಪ್ಲೇಸ್ ಅಕ್ಕಪಕ್ಕ ಏನಿದೆ ಅಂತ ಇಲ್ಲಿ ಬಂದ್ಬಿಟ್ಟು ಅನ್ನಿಸ್ತದೆ, ಅಯ್ಯೋ ಇಷ್ಟತ್ರನಾ ಇಷ್ಟೇನಾ ಅಂತ. ಬಟ್ ಎನಿವೇಸ್ ವಿಲ್ ಕಮ್ ಬ್ಯಾಕ್ ನೆಕ್ಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.